ಮೇಡಮ್, ಇಲ್ಲಿಗೆ ಸಾವಿತ್ರಿ ಅನ್ನೋರು ಬಂದ್ರು ಅಲ್ವಾ? ನೀವ್ಯಾರು? ನಾನು ಅವರು ನನಗೆ ತುಂಬಾ ಬೇಕಾದವರು. ಅವ್ರು ಇಲ್ಲಿಗೆ ಬಂದ್ರು ಅಲ್ವಾ? ಎಲ್ಲೋದ್ರು? ಒಳಗಡೆ ಮಾತಾಡಿದಾರೆ, ಕೂತ್ಕೊಳ್ಳಿ, ಬರ್ತಾರೆ. ಏನು ವಿಷಯ? ಆಸ್ತಿಗೀಸ್ತಿ ಏನಾದ್ರು ಪ್ರಾಬ್ಲಮಾ? ತುಂಬಾ ಬೇಕಾದವ್ರು ಅಂತೀರಾ, ನಿಮ್ಗೆ ಗೊತ್ತಿಲ್ವಾ? ಡಿವೋರ್ಸಿಗೆ ಅಪ್ಲೈ ಮಾಡಿದ್ದಾರೆ, ಕೂತ್ಕೊಳ್ಳಿ, ಬರ್ತಾರೆ. ಮೇಡಮ್, ನಾನು ಸಾವಿತ್ರಿ ಹತ್ರ ಮಾತಾಡಲೇಬೇಕು. ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಒಳಗೆ ಬಿಡಿ. ರೀ, ಆ ಥರ ಎಲ್ಲ ಒಳಗಡೆ ಎಲ್ಲ ಬಿಡಕ್ಕಾಗಲ್ಲ. ಮೇಡಮ್ ಒಳಗಡೆ ಮಾತಾಡ್ತಾ ಇರ್ತಾರೆ, ಹೋಗಿ ಕೂತ್ಕೊಳ್ಳಿ. ಅಲ್ಲ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾನು ಸಾವಿತ್ರಿ ಹತ್ರ ಮಾತಾಡಲೇಬೇಕು, ಇಲ್ಲಾಂದ್ರೆ ಆಗೋದೇ ಬೇರೆ. ಪ್ಲೀಸ್ ರೀ, ಹೋಗಿ ಕೂತ್ಕೊಳ್ರಿ ಅಲ್ಲಿ. ಸುಳ್ಳಿನ ಮೇಲೆ ಸುಳ್ಳು, ಮೋಸದ ಮೇಲೆ ಮೋಸ ಮಾಡ್ತಾನೆ ಬಂದ್ರು. ನನಗೆ ಸತ್ಯ ಗೊತ್ತಾಗಿದ್ದು ಕೊನೆ ಗಳಿಗೆಲಿ. ಮದ್ವೆ ನಿಲ್ಸೋಣ ಅಂತ ಓಡಾಡ್ ಬಂದೆ. ಅಷ್ಟರಲ್ಲಿ ತಾಳಿ ಕಟ್ಬಿಟ್ಟಿದ್ರು ಮೇಡಮ್. ಅನ್ಯಾಯ ಆಗೋಯ್ತು. ಆದ ಅನ್ಯಾಯಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ನ್ಯಾಯ ಸಿಗ್ಲೇಬೇಕಲ್ವಾ? ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್. ದಯವಿಟ್ಟು ನನ್ನ ಮಗಳಿಗೆ ಡೈವರ್ಸ್ ಕೊಡಿಸಿ. ಆಗ್ಲಿ, ಡಿವೋರ್ಸ್ ತಗೊಳ್ಳೋದ್ರಲ್ಲೇ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಡಿವೋರ್ಸ್ ಸಿಗುತ್ತೆ. ಆದ್ರೆ ನಿಮ್ಮ ಮಗಳು ಸತ್ಯನ್ ಪ್ರೀತಿಸ್ತಿದ್ಲು ಅಂತ ಹೇಳಿದ್ರಿ, ಅದು ಸುಳ್ಳ? ಅದೆಲ್ಲ ಸತ್ಯ ಗೊತ್ತಾಗೋಕ್ ಮುಂಚೆ ಮೇಡಮ್. ಸತ್ಯ ಗೊತ್ತಾದ್ಮೇಲೆ ಅವ್ರ ಸಾವಾಸನೆ ಬೇಡ, ಅವ್ರ ನೆರಳು ನಮ್ಮ ಮೇಲೆ ಬಿಡೋದು ಬೇಡ ಅಂತ ಅನ್ಸ್ಬಿಟ್ಟಿದೆ. ಯಾರಿಗೆ ಮೇಡಮ್? ಅವ್ರ ಸಹವಾಸನೆ ಬೇಡ ಅಂತ ಯಾರಿಗನ್ನಿಸ್ತಿದೆ? ಎಲ್ರಿಗೂ ಅಂದ್ರೆ ಎಲ್ರಿಗೂ. ನನಗೆ, ನನ್ನ ಗಂಡಂಗೆ, ನಮ್ಮ ಮನೆಯವರೆಲ್ರಿಗೂ. ಸಾವಿತ್ರಿಗೆ? ಸಾವಿತ್ರಿಗೂ. ಸರಿ, ಮುಂದೆ ಹೇಳಿ. ನಮಗ್ ಮಾಡಿರೋ ವಂಚನೆಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವರಿಂದ ನಮಗ್ ಬಿಡುಗಡೆ ಬೇಕು ಮೇಡಮ್. ಇದೆಲ್ಲ ಒಂದ್ ಕೆಟ್ಟ ಕನಸು ಅಂತ ನಾವು ಮರ್ತು ಬಿಡ್ತೀವಿ. ಸಾವಿತ್ರಿ ಹೊಸ ಜೀವನ ಶುರು ಮಾಡಬೇಕು. ಅದೇ ನನ್ನ ಆಸೆ. ನಿಮ್ಮ ಆಸೆ ನಂಗೆ ಅರ್ಥ ಆಗ್ತಾ ಇದೆ ಪದ್ಮಾವತಿ ಅವರೇ. ಆದ್ರೆ ಸಾವಿತ್ರಿ ಆಸೆ ಏನು? ಅವಳ ಆಸೆನೂ ಅದೇ ಮೇಡಮ್. ನನ್ನ ಆಸೆನೇ ಅವಳ ಆಸೆ. ಅವಳ ಬದಲು ನಾನ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಸಾವಿತ್ರಿ ಮಾತಾಡಲ್ವಾ? ಪಾಪ, ಇವಳೇನ್ ಮಾತಾಡ್ತಾಳೆ? ಅಂತ ಆಘಾತ, ಅನ್ಯಾಯ, ಮೋಸ ಆಗಿದೆ ಅವಳಿಗೆ. ಇದೆಲ್ಲ ಆದಾಗಿಂದ ಅವಳ ಮನೇಲೂ ಮಾತು ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಅವಳು ಮೊದಲಿನ ತರ ಆಗ್ಬೇಕು ಅಂದ್ರೆ ನನಗೆ ನಿಮ್ ಸಹಾಯ ಬೇಕು ಮೇಡಮ್. ಪರಿಸ್ಥಿತಿ ಹೀಗಿರುವಾಗ ಅಂಥವ್ರ ಜೊತೆ ನನ್ನ ಮಗಳು ಸಂಸಾರ ಮಾಡೋಕ್ಕಾಗತ್ತಾ? ನೀವೇ ಹೇಳಿ ಮೇಡಮ್. ಸುಳ್ಳು ಹೇಳಿ, ಸುಳ್ಳನ್ನೇ ನಂಬಿಸಿ, ಅದರ ಆಧಾರದ ಮೇಲೆ ಶುರು ಮಾಡೋ ಸಂಬಂಧಗಳು ಜೀವಂತವಾಗಿ ಉಳಿಯತ್ತಾ ಹೇಳಿ ಮೇಡಮ್. ಅಂಥ ದಾಂಪತ್ಯದಿಂದ ಯಾರಿಗಾದ್ರೂ ಸುಖ ಸಿಗತ್ತಾ? ನೆಮ್ಮದಿ ಸಿಗತ್ತಾ? ಅಂತ ಬಲವಂತದ ದಾಂಪತ್ಯ ನಮ್ ಸಾವಿತ್ರಿಗೆ ಬೇಕಾ ಮೇಡಮ್? ಒಟ್ನಲ್ಲಿ ಆದಷ್ಟು ಬೇಗ ಗಂಡಿನ ಮನೆಯವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಸಾವಿತ್ರಿಗೆ ಸತ್ಯನಿಂದ ಡಿವೋರ್ಸ್ ಸಿಗ್ಬೇಕು ಅಲ್ವಾ? ಹೌದು ಮೇಡಮ್. ಸರಿ, ಹೊರಗಡೆ ನನ್ನ ಅಸಿಸ್ಟೆಂಟ್ ಇದ್ದಾರೆ. ಅವ್ರು ಕೇಳೋ ಡೀಟೇಲ್ಸ್ ಎಲ್ಲ ಕೊಡಿ, ಫಾರಂ ಫಿಲಪ್ ಮಾಡಿ.
ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಬಾಮ ಸಾವಿತ್ರಿ. ಒಂದು ನಿಮಿಷ, ನೀವು ಹೊರಗಡೆ ಇರಿ, ನಾನು ಸಾವಿತ್ರಿ ಹತ್ರ ಮಾತಾಡಬೇಕು. ಡೀಟೇಲ್ಸ್ ಕೊಡ್ತಾ ಇರಿ. ಸರಿ ಮೇಡಮ್. ಕೂತ್ಕೋ ಸಾವಿತ್ರಿ. ಮೇಡಮ್ ನಾನು ಒಳಗೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಸಾವಿತ್ರಿ ತಲೆ ಕೆಡಿಸ್ಬಿಡ್ತಾರೆ. ದಯವಿಟ್ಟು ಪ್ಲೀಸ್ ನನ್ನ ಒಳಗೆ ಬಿಡಿ. ರೀ ನಿಮ್ಗೆ ತಲೆಗೆ ಕೆಟ್ಟಿದ್ಯಾ? ಈಗ ಹೊರಗಡೆ ಹೋಗ್ತಿರೋ ಸೆಕ್ಯೂರಿಟಿ ಕರೀಲೋ. ಮನ್ಸಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರಿ ಹೋಗ್ರಿ. ಮನೇಲೂ ಹೀಗೇನಾ? ಅಂದ್ರೆ ಮನೇಲೂ ಮಾತಾಡಲ್ವಾ, ಇಲ್ಲಿ ಮಾತ್ರ ಸುಮ್ಮನೆ ಕೂತಿದ್ಯಾ ಅಂತ? ಹಾಗೇನಿಲ್ಲ. ಇರ್ಲಿ ಬಿಡು, ನಿನ್ ಗಂಡ ನಿನ್ಗೆ ತುಂಬಾ ಮೋಸ ಮಾಡಿದಾನೆ. ನಿಮ್ಮ ಅತ್ತೆ ಮಾವ ತುಂಬಾ ಅನ್ಯಾಯ ಮಾಡಿದ್ದಾರೆ. ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನೀನೇನು ಯೋಚನೆ ಮಾಡಬೇಡ. ನಿನಗೆ ಕಣ್ಣೀರು ಹಾಕ್ಸಿದವ್ರಿಗೆ ನಾನು ಕೋಳ ಹಾಕಿಸ್ತೀನಿ. ಮದ್ವೆಗೆ ಮುಂಚೆ ನೀವಿಬ್ರು ಮೀಟ್ ಮಾಡ್ತಿದ್ರಲ್ಲ, ಆಗ ನಿನ್ ಗಂಡ ಅಂದ್ರೆ ಸತ್ಯ ನೀನ್ ಹೊಡೆದು ಬಡ್ದು ಮಾಡ್ತಿದ್ನಾ? ಛೆ, ಹಾಗೇನಿಲ್ಲ. ಮಾನಸಿಕವಾಗಿ ಹಿಂಸೆ ಯಾವತ್ತೂ ಇಲ್ಲ. ಮನುಷ್ಯ ಕೆಟ್ಟವನಾ? ಇಲ್ಲ. ಆದ್ರೆ ಸುಳ್ಳು ಹೇಳಿದಾನೆ. ತಪ್ಪು. ಸುಳ್ಳು ಹೇಳೋದು ತಪ್ಪೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನೀವಾಗೆ ಕ್ಷಮಿಸ್ತೀನಿ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಸಾವಿತ್ರಿ. ನಿಮ್ಮಮ್ಮ ನಿನ್ ಗಂಡನ ಬಗ್ಗೆ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನೇ ಮಾತಾಡ್ತಿದ್ರು, ನೀನ್ ಒಂದೇ ಒಂದು ಮಾತು ಆಡ್ಲಿಲ್ಲ. ಯಾಕೆ? ನಿನಗೆ ಅವ್ರ ಮೇಲೆ ಕೋಪ ಇಲ್ವಾ? ಹೋಗ್ಲಿ ಬಿಡು, ಇದೆಲ್ಲ ನನ್ಗ್ಯಾಕೆ? ಆದ್ರೆ ಒಂದ್ ಮಾತು ತಿಳ್ಕೊ, ಜೊತೆಲಿರೋರು, ಅಕ್ಕಪಕ್ಕದವರು, ತಂದೆ ತಾಯಿಗಳು ಯಾರು ಏನೇ ಹೇಳಿ, ಆದ್ರೆ ಜೊತೆಲಿ ಇರ್ಬೇಕಾದವರು ಗಂಡ ಹೆಂಡತಿ ಮಾತ್ರ. ಅದಕ್ಕೆ ಆಗಿರೋ ಮದ್ವೆನ ಉಳಿಸ್ಕೋಬೇಕು, ಮುರಿಬೇಕು ಅನ್ನೋದನ್ನ ಗಂಡ ಹೆಂಡತಿ ಮಾತ್ರ ತೀರ್ಮಾನ ಮಾಡಬೇಕು, ಬೇರೆಯವರಲ್ಲ. ನೀನು ನಿನ್ ಗಂಡ ಕೂತು ಡೀಟೇಲ್ ಆಗಿ ಮಾತಾಡಿ ತೀರ್ಮಾನಕ್ಕೆ ಬಂದಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಹತ್ರ ಎಷ್ಟೋ ಜನ ಗಂಡ ಹೆಂಡ್ತಿರು ಡೈವರ್ಸ್ ಕೊಡಿಸ್ಬಿಡಿ ಮೇಡಮ್ ಅಂತ ಬರ್ತಾರೆ. ಆದ್ರೆ ಮಾತಾಡ್ತಾ ಮಾತಾಡ್ತಾ ಡೈವರ್ಸ್ ತಗೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಅಂತ ಹೇಳಿ ಕೇಸ್ನ ವಿತ್ಡ್ರಾ ಮಾಡ್ಕೊಂಡು ಹೋಗ್ತಾರೆ. ಸತ್ಯ ನಿನಗೆ ಮೋಸ ಮಾಡಿ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡಿರೋದು ತಪ್ಪೆ. ಕೇಸ್ ಏನಾದ್ರು ಪ್ರೂವ್ ಆದ್ರೆ 3 ಜನಕ್ಕೂ ಜೈಲಾಗತ್ತೆ. ಕೈಗಳಿಗೆ ಕೋಳ ತೋಡಿಸಿ ಬೀದಿಲಿ ಎಳ್ಕೊಂಡು ಹೋಗ್ತಾರೆ. ನಿನಗ್ ಮೋಸ ಮಾಡಿದ ತಾಳಿ ಕಟ್ಟಿದ ಕೈಗಳಿಗೆ ನ್ಯಾಯವಾಗಿ ಕೋಳ ಬೀಳತ್ತೆ.
ನಿನಗ್ ನ್ಯಾಯ ಸಿಗತ್ತೆ. ಸಮಾಧಾನ ತಾನೆ? ಕೇಸ್ ಶುರುವಾದ್ರೆ ಇಬ್ರು ಮನೆಯವರು ಕೋರ್ಟಿಗೆ ಬರ್ಬೇಕಾಗತ್ತೆ. ಹೊರಗಿನವ್ರ ಮುಂದೆ ಮನೆ ಒಳಗಿನ ವಿಷಯ ಎಲ್ಲ ಚರ್ಚೆ ಆಗತ್ತೆ. ಇದಕ್ಕೆಲ್ಲ ತಯಾರಾಗಿದ್ದೀರಾ? ಪ್ರೀತಿ ಇಲ್ದೇ ಇರೋ ಗಂಡನ ಜೊತೆ ಬದುಕೋಕ್ಕಿಂತ ಇಂಥ ಕಷ್ಟಗಳೇ ವಾಸಿ ಅಲ್ವಾ ಸಾವಿತ್ರಿ? ಆದ್ರೆ ಸತ್ಯ ನನ್ನ ಪ್ರೀತಿಸ್ತಾರೆ. ಅವತ್ತು ಪ್ರೀತಿಸ್ತಿದ್ರು, ಇವತ್ತು ಪ್ರೀತಿಸ್ತಾರೆ. ಅವ್ರ ಪ್ರೀತಿ ಸುಳ್ಳಲ್ಲ, ಕೆಲ್ಸದ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳಿದ್ದಾರೆ ಅಷ್ಟೇ. ಓ ಹೌದಾ? ನೋ ಪ್ರಾಬ್ಲಮ್. ಪ್ರೀತಿ ಸತ್ಯ ಅನ್ ಮಾತ್ರಕ್ಕೆ ಒಬ್ಬ ಸುಳ್ಳು ಹೇಳೋ ಡ್ರೈವರ್ ಜೊತೆ ಬದುಕೋಕ್ಕಾಗತ್ತಾ? ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಡೈವರ್ಸ್ ಕೊಡಿಸ್ತೀನಿ. ನೀನು ಹೊರಡ್ಬೋದು. ನೀನೇ ನನಗೆ ಸಹಾಯ ಮಾಡಬೇಕು ದೇವ್ರೆ, ಪ್ಲೀಸ್. ನನಗೆ ಹತ್ಕೊಂಡು ಗೋಬರ್ಕೊಂಡು ಕೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಹೀಗೆ ಕೇಳ್ಕೊಳ್ಳೋದು. ಇದು ಅಪ್ಪನ ಜೀವನದ ಪ್ರಶ್ನೆ. ಎಲ್ಲ ಕೈ ಮೀರಿ ಹೊರಟೋಗಿದೆ. ಅಮ್ಮ ಬೇರೆ ಅಕ್ಕನ ಕರ್ಕೊಂಡು ಲಾಯರ್ ಆಫೀಸ್ಗೆ ಹೋಗಿದ್ದಾರೆ. ಡಿವೋರ್ಸ್ ಕೊಡ್ಸೋ ಹಾಗೆ ಕಾಣಿಸ್ತಿದೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀನೇ ಹೇಗಾದ್ರೂ ಮಾಡಿ ನನಗೆ ದಾರಿ ತೋರಿಸು. ನೀನೇ ನನಗೆ ಸಹಾಯ ಮಾಡ್ತೇವ್ರೆ. ಪ್ಲೀಸ್ 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 ದೇವ್ರೆ, ನೀನೇ ನನಗೆ ಸಹಾಯ ಮಾಡು. ಹಲೋ ವಿನುತಾ. ಪ್ರತಾಪ್, ನನಗೆ ಮಾತಾಡೋ ಮೂಡಲಿಲ್ಲ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ವಿನುತಾ, ಒಂದ್ ನಿಮಿಷ. ಪ್ರತಾಪ್ ಹೇಳಿದ್ನಲ್ಲ, ನಾನು ಸ್ವಲ್ಪ ಟೆನ್ಷನ್ ಅಲ್ಲಿದ್ದೀನಿ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಏನು ಡೈವರ್ಸ್ ವಿಷಯನಾ? ಏನು? ನಿಮ್ಮ ಅಕ್ಕ ಸಾವಿತ್ರಿಗೆ ನಿಮ್ಮ ಅಮ್ಮ ಡೈವರ್ಸ್ ಕೊಡಿಸ್ತಾ ಇದ್ದಾರೆ, ಹೌದು ತಾನೆ? ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ ತಾಯಿ ಹೋಗ್ತಾ ಇರೋದು ಅರುಂಧತಿ ಅನ್ನೋ ಲಾಯರ್ ಹತ್ರ. ಅರುಂಧತಿ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್, ನನ್ಗೆಲ್ಲ ವಿಷಯ ಹೇಳಿದ್ದಾರೆ. ಈ ವಿಷಯ ನಿಮಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಪ್ರತಾಪ್. ಅಮ್ಮ ಒಂದ್ಸಲ ಹಠ ಹಿಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಬಿಡೋದೇ ಇಲ್ಲ. ಗಂಡದ ಪಾಲು ಅಕ್ಕನ ಡಿವೋರ್ಸ್ ಕೊಡಿಸ್ಬಿಡ್ತಾರೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇನಾದ್ರೂ ಮಾಡಿ ನನಗೆ ಹೆಲ್ಪ್ ಮಾಡಿ. ಈ ವಿಷಯ ನಿಮ್ಮ ಅಕ್ಕ ಸಾವಿತ್ರಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ನನ್ನ ಗೆಳೆಯ ಸತ್ಯಾಗೂ ಸಂಬಂಧಪಟ್ಟಿದೆ. ನಾನು ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಟೆನ್ಷನ್ ತಗೋಬೇಡ. ಅಂದ್ರೆ ಅವ್ರು ಡಿವೋರ್ಸ್ ಕೊಡ್ಸೋದಿಲ್ವಂತ? ಕೊಡ್ಸೋದಿಲ್ಲ. ಅವಳು ಡೈವರ್ಸ್ ಕೊಡದೇ ಇರೋ ಹಾಗೆ ಲಾಯರ್ ಅವಳನ್ನ ಕನ್ವಿನ್ಸ್ ಮಾಡ್ತಾರೆ. ನೀನ್ ಧೈರ್ಯವಾಗಿರೋ, ಮುಂದಿನ ದಿನ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಪ್ರತಾಪ್, ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡ್ತಿರೋ ಸಹಾಯ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಈಗ ದೊಡ್ಡ ದೊಡ್ಡ ಮಾತೆಲ್ಲ ಬೇಕಾ? ನಿನಗ್ ಸಂತೋಷ ಆಯ್ತು ತಾನೆ? ನಿನಗ್ ಸಂತೋಷ ಆಗಿದ್ರೆ ನನಗಷ್ಟೇ ಸಾಕು. ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್.
ಏನ್ ಮಾಡ್ತಿದ್ದೀರಾ ನೀವು? ಸಾವಿತ್ರಿ ನನ್ನಿಂದ ದೂರ ಮಾಡ್ತಿದ್ದೀರಾ? ಬೇಡ ಅತ್ತೆ. ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ. ನಾನು ನಿನ್ ಬಿಟ್ಕೊಂಡಿರ್ತೀರ ಸಾವಿತ್ರಿ. ಸಾವಿತ್ರಿ ನಿಂತ್ಕೋ ಸಾವಿತ್ರಿ. ಅತ್ತೆ ನನ್ ಮಾತು ಕೇಳಿ ಅತ್ತೆ, ಪ್ಲೀಸ್ ಅತ್ತೆ, ನಿಮ್ ಕೈ ಮುಗಿತೀನಿ ಅತ್ತೆ. ನಿಂತ್ಕೊಳ್ಳಿ ಅತ್ತೆ. ಸಾವಿತ್ರಿ ಅತ್ತೆ 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 ನಿಂತ್ಕೊಳ್ಳಿ ಅತ್ತೆ, ನನ್ ಮಾತು ಕೇಳಿ ಅತ್ತೆ. ಅತ್ತೆ ಪ್ಲೀಸ್ ಅತ್ತೆ. ಅತ್ತೆ ದಯವಿಟ್ಟು ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ. ಅತ್ತೆ ಹಿಂದಿಂದೆ ಸುತ್ತಬೇಡ ನೀನು. ಈ ಮದುವೆನೇ ಅಲ್ಲ ಅಂತ ನಾನು ಅವತ್ತೇ ಮಂಟಪದಲ್ಲೇ ಹೇಳಿದ್ದೀನಿ. ಆದ್ರೂ ಹಿಂದಿಂದೆ ಸುತ್ತಾ ಇದ್ಯಾ? ಈ ಸಮಾಜ ಒಪ್ಪೋದಿಲ್ಲ. ನೀನ್ ಕಟ್ಟಿರೋ 2 ಎಳೆ ತಾಳಿನ ಕಾನೂನುಬದ್ಧವಾಗಿ ಕಿತ್ತಾಕೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೋಡು, ನೀನ್ ಏನೇ ಮಾತಾಡೋದಿದ್ರು ಕೋರ್ಟ್ ಬಂದ್ ಮಾತಾಡು. ಮನೆ ಹತ್ರ ಬಂದ್ ಗಲಾಟೆ ಮಾಡೋದು, ಫೋನ್ ಮಾಡಿ ಕಿರ್ಚಾಡೋದು, ಇದೆಲ್ಲ ಮಾಡಿದ್ರೆ ನಾನ್ ಪೊಲೀಸ್ ಕಿರ್ಕೊಡ್ತೀನಿ ನೋಡು. ನನ್ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ? ನಾನ್ ಸಾವಿತ್ರಿನ ಪ್ರೀತಿಸ್ತಾ ಇದ್ದೀನಿ. ಬದುಕಿದ್ರೆ ಅವಳ ಜೊತೆ ಬದುಕ್ಬೇಕಂತ ಡಿಸೈಡ್ ಮಾಡಿದೀನಿ. ಮದುವೆ ಆಗಿದೆ, ಅವಳು ಗಂಡ ನಾನು. ಈ ಮದುವೆ ನಿಮಗೆ ಲೆಕ್ಕಕ್ಕಿಲ್ದೇ ಇರ್ಬೋದು, ಆದ್ರೆ ನನಗೆ ಸಾವಿತ್ರಿ ಬೇಕು. ನಿಮಗೆ ಬಾ ಸಾವಿತ್ರಿ. ಹಿಂದೆ ಹೋಗು ನೀನು, ಅವಳ ಮುಟ್ಬೇಡ. ನೀನ್ ಹೀಗೆ ಮಾಡಿದ್ರೆ ನಾನು ಜೋರ ಕಿರ್ಚ್ಬಿಡ್ತೀನಿ. ಬೀದಿಲಿ ಹೋಗೋರೆಲ್ಲ ಬಂದು ನಿನ್ನ ಹೊಡಿತಾರೆ. ಸಾವಿತ್ರಿ ಇಷ್ಟೆಲ್ಲ ನಡೀತಿದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ ಸಾವಿತ್ರಿ. ಮಾತಾಡು ಸಾವಿತ್ರಿ. ನೀನೇ ಇದಕ್ಕೊಂದು ತೀರ್ಮಾನ ಮಾಡ್ಬೇಕು. ಹೇಳು ಸಾವಿತ್ರಿ, ನನ್ನ ಜೊತೆ ಬರ್ತೀನಿ ಅಂತ ಹೇಳು ಸಾವಿತ್ರಿ. ಮಾತಾಡು ಸಾವಿತ್ರಿ. ಸಾವಿತ್ರಿ ಸಾವಿತ್ರಿ ಅನ್ನೋ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ನಿನ್ ಪಾಲಿಗೆ ಸಾವಿತ್ರಿ ಸಿಗೋದಿಲ್ಲ. ಅವಳು ಕನ್ಯಾಗೆ ಉಳಿತಾರೆ. ಇಲ್ಲಾಂದ್ರೆ ನಿನ್ಗಿಂತ 100 ಪಟ್ಟು ಹೆಚ್ಚು ಒಳ್ಳೆ ಹುಡುಗನ ನಾನು ನೋಡಿ ಮದುವೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿನ್ ಪಾಲಿಗೆ ಸಾವಿತ್ರಿ ಸಿಕ್ತೋ ಹಾಗೆ ನಾನ್ ಮಾಡ್ತೀನಿ. ಬಾ ಸಾವಿತ್ರಿ. ಮತ್ತೆ ಸಾವಿತ್ರಿ ಇಲ್ಲಾಂದ್ರೆ ನಾನು ತತ್ತೋಗ್ಬಿಡ್ತೀನಿ. ಗಂಡ ಹೆಂಡತಿ ಬೇರೆ ಮಾಡಿದ ಪಾಪ ನಿಮಗೆ ಸುತ್ಕೊಂಡ್ಬಿಡುತ್ತೆ. ನಿಮ್ ಕಾಲಿಗೆ ಬೀಳ್ತೀನಂತೆ. ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನಾನು ಮಾಡಿದ ತಪ್ಪು ಒಪ್ಕೊಂತೀನಿ, ಆದ್ರೆ ಅದಕ್ಕೆ ಏನ್ ಬೇಕಾದ್ರೆ ಶಿಕ್ಷೆ ಕೊಡಿ ಅತ್ತೆ. ಆದ್ರೆ ಸಾವಿತ್ರಿ ಮಾತ್ರ ನನ್ನಿಂದ ದೂರ ಮಾಡಬೇಡಿ, ಡೈವರ್ಸ್ ಕೊಡಿಸ್ಬೇಡಿ ಅತ್ತೆ. ನಿಮ್ ಕಾಲು ಹಿಡ್ಕೊತೀನತ್ತೆ. ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ, ಹೇಳು ಸಾವಿತ್ರಿ, ಮಾತಾಡು ಸಾವಿತ್ರಿ. ಅತ್ತೆ ನಿಮ್ ಕಾಲಿಗೆ ಬೀಳ್ತಿರುತ್ತೆ, ದಯವಿಟ್ಟು. ದಯವಿಟ್ಟು ಪ್ಲೀಸ್ ಅತ್ತೆ. ಅತ್ತೆ ಅತ್ತೆ ಸಾವಿತ್ರಿ ನನ್ ಬಿಟ್ಟೋಗ್ಬಾರ ಸಾವಿತ್ರಿ. ನಾನು ಒಡ್ಡೆ ಆಗ್ತೀನಿ ಸಾವಿತ್ರಿ. ಸಾವಿತ್ರಿ